ಇವತ್ತು ಸರ್ಕಾರಕ್ಕೂ ಕೂಡ ಇದರ ಮೂಲಕ ನಾವು ನಮ್ಮ ಏನು ಸಮಸ್ಯೆಗಳಿದ್ದಾವೆ, ಆಮೇಲೆ ಸರ್ಕಾರದವರು ದಲಿತರಿಗೆ ಏಕೆ ಫೆಸಿಲಿಟಿ ಕೊಡಬೇಕು, ಸವಲತ್ತುಗಳನ್ನು ಕೊಡಬೇಕು. ಕೆಲವೊಂದು ಕಡೆ ಕೂಗಿದೆ, ಇಲ್ಲ ಆಲ್ರೆಡಿ ದಲಿತರು ಉದ್ಯಮವನ್ನು ಸರಿಯಾಗಿ ಮಾಡ್ತಾಯಿಲ್ಲ, ಅದನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಕೂಡ ಮಾತಿದೆ. ಹಾಗಾಗಿ ಇವತ್ತು ನಾವು ದಲಿತರು ಕೂಡ ಕರ್ನಾಟಕದ ತುಂಬ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದೇವೆ. 1 ಕೋಟಿ ಪ್ರಾಜೆಕ್ಟ್ಲಿಂದ 100 ಕೋಟಿ ಪ್ರಾಜೆಕ್ಟ್ವರೆಗೂ ಕೂಡ ನಾವು ಇವತ್ತು ಕೈಗಾರಿಕೆಯನ್ನು ಪ್ರಾರಂಭಿಸಿದ್ದೇವೆ. ಹಾಗಾಗಿ ಇವತ್ತು ದಲಿತರು ಕೂಡ ಈ ಕೈಗಾರಿಕೆಯಲ್ಲಿ ಸಾಕಷ್ಟು ಮುಂದುವರಿತಾ ಇದ್ದೀವಿ, ಆರ್ಥಿಕವಾಗಿ ಮುಂದುವರಿತಾ ಇದ್ದೀವಿ ಮತ್ತು ನಮ್ಮ ಕೈಗಾರಿಕೆಯಿಂದ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ನೀಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಕೈಗಾರಿಕೋದ್ಯಮ ಮೂಲಕ ಇವತ್ತು ಎಷ್ಟೋ ದಲಿತರು ಇವತ್ತು ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ ಮತ್ತು ಅವರ ಕುಟುಂಬ ಸಮೇತ ಇವತ್ತು ಅವರು ಕೂಡ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಇವತ್ತು ಕೈಗಾರಿಕೆ ಪ್ರಾರಂಭಿಸಲಿಕ್ಕೆ ಇವತ್ತು ಏನು ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.